ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಕನ್ನಡ ಸಿರಿ ಸ್ನೇಹ ಬಳಗ ಹಾಗೂ ಅನುಗ್ರಹ ಪದವಿ ಮತ್ತು ಪದವಿ ಪೂರ್ವ ಕಾಲೇಜು ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ಸುವರ್ಣ ಸಂಭ್ರಮ ಅಂಗವಾಗಿ ಹಮ್ಮಿಕೊಂಡಿದ್ದ ಏಕೀಕರಣ ಮತ್ತು ಸಾಹಿತ್ಯ ಎಂಬ ಉಪನ್ಯಾಸ ಕಾರ್ಯಕ್ರಮ ಕುಶಾಲನಗರದಲ್ಲಿ ಕಾಲೇಜು ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಅನುಗ್ರಹ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷರಾದ SK ಸತೀಶ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಕನ್ನಡ ಮತ್ತು ಕನ್ನಡಿಗರ ಮೇಲಿನ ದಬ್ಬಾಳಿಕೆಯನ್ನು ವಿರೋಧಿಸಿ ಕನ್ನಡದ ಅಸ್ತಿತ್ವ ಉಳಿವಿಗಾಗಿ ಆರಂಭಗೊಂಡ ಹೋರಾಟದ ಫಲವೇ ಈ ಏಕೀಕರಣ ಅಂತ ತಿಳಿಸಿದರು. ಹೈದರಾಬಾದ್, ಬಾಂಬೆ ಪ್ರೆಸಿಡೆನ್ಸಿ, ಮಡ್ರಾಸ್ ಪ್ರೆಸಿಡೆನ್ಸಿ ಇಂದ ಒಂದು ಹಾಗೂ ಕೊಡಗು ಎಲ್ಲ ಸಪರೇಟ್ ಆಗಿ ಆಡಳಿತ ರೂಪಕವಾಗಿ ನಡೆಕೊಂಡು ಬರ್ತಾ ಇತ್ತು. ಇದರಲ್ಲಿ ಏನು ತೊಂದರೆ? ಮೈಸೂರು ಸಂಸ್ಥಾನ ಮಾತ್ರ ಕನ್ನಡನ ಆಚರಣೆ ಮಾಡ್ಕೊಂಡು ಬರ್ತಾ ಇತ್ತು, ಆಡಳಿತ ಭಾಷೆಯಾಗಿ ನಡೆಸ್ಕೊಂಡು ಬರ್ತಾ ಇತ್ತು. ಆದರೆ ಕರ್ನಾಟಕದ 2 ಭಾಗ ಬೇರೆ ಬೇರೆ ಪಕ್ಕದ ರಾಜ್ಯಗಳಲ್ಲಿ ಹರಿದು ಹೋಗಿತ್ತು. ಹುಬ್ಬಳ್ಳಿ ಕರ್ನಾಟಕ ಭಾಗವನ್ನ ಬಾಂಬೆ ಪ್ರೆಸಿಡೆನ್ಸಿ ಆಳ್ವಿಕೆ ಮಾಡ್ತಾ ಇತ್ತು. ಅಂದರೆ ಅಲ್ಲಿ ಮರಾಠಿ ಭಾಷೆ ಆಗ ಅಧಿಕೃತವಾಗಿತ್ತು. ಆ ಮರಾಠಿ ಭಾಷೆ ಒತ್ತಡ ಕನ್ನಡಿಗರ ಮೇಲೆ ಇತ್ತು. ಹಾಗೆ ಹೈದರಾಬಾದ್ ಕರ್ನಾಟಕ ಅಂತ ಹೇಳುವಾಗ ಅಲ್ಲಿ ನಿಜಾಮರ ಆಳ್ವಿಕೆ ಇತ್ತು, ಅವರ ಒತ್ತಡ ಆ ಭಾಗಕ್ಕಿತ್ತು. ಹಾಗೆ ಕರಾವಳಿ ಕರ್ನಾಟಕ ಮತ್ತು ಕೊಡಗು ಸೇರಿದಂತೆ ಮಡ್ರಾಸ್ ಪ್ರೆಸಿಡೆನ್ಸಿಯ ಒಂದು ಆಳ್ವಿಕೆಯಲ್ಲಿ ಸೇರಿತ್ತು. ಅಲ್ಲಿ ತಮಿಳುನಾಡಿನ ಒಂದು ತಮಿಳು ದಬ್ಬಾಳಿಕೆ ಸೇರಿತ್ತು. ಅಂದರೆ ದಬ್ಬಾಳಿಕೆ ಅಂತ ಹೇಳಿದ್ರೆ ನಾವು ಕನ್ನಡದವರಾಗಿ ನಮ್ಮ ಆಡಳಿತ ಭಾಷೆಯಿಂದ ಕನ್ನಡದಲ್ಲಿ ನಡೆಸಲಿಕ್ಕೆ ಆಗದಂತ ಒಂದು ಪರಿಸ್ಥಿತಿಗೆ ಈ ವಿಭಾಗ ಆಗೋಗಿತ್ತು. ಕನ್ನಡ ಸಿರಿ ಸ್ನೇಹ ಬಳಗದ ಅಧ್ಯಕ್ಷ ಲೋಕೇಶ್ ಸಾಗರ್ ಮಾತನಾಡಿ, ಕರ್ನಾಟಕ ಏಕೀಕರಣ ಹಾಗೂ ಕನ್ನಡ ರಾಜ್ಯೋತ್ಸವ ಎರಡೂ ಒಂದೇ ಅಲ್ಲ ಎಂಬುದನ್ನು ವಿದ್ಯಾರ್ಥಿಗಳು ಅರಿತುಕೊಳ್ಳಬೇಕಿದೆ. ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಡಿದ ಮಹನೀಯರ ತ್ಯಾಗವನ್ನು ಅರಿತುಕೊಳ್ಳುವುದು ಅವಶ್ಯಕತೆ ಇದೆ ಎಂದರು. ನೆನಪು ಉಳಿಯುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಶ್ರೀರಂಗಾಲ ಕಾಲೇಜಿನ ಉಪನ್ಯಾಸಕರಾದ ಏಕೀಕರಣ ಸಾಹಿತ್ಯ ಅಂತ ಹೇಳಿದಾಗ ನಾವು ತಿಳ್ಕೊಳ್ಬೇಕಾಗಿರೋದು ಬಹಳಷ್ಟಿದೆ. ನಾವು ಇವತ್ತು ಕನ್ನಡ ರಾಜ್ಯೋತ್ಸವ ಬಂದಾಗ ಎಲ್ಲ ಒಳ್ಳೊಳ್ಳೆ ನೃತ್ಯಗಳನ್ನ ಕಲ್ತಿರ್ತೀರಿ, ಹಾಡುಗಳನ್ನ ಆಡ್ತೀರಿ, ದೊಡ್ಡ ಸ್ಟೇಜ್ ಎಲ್ಲ ಆಗ್ತದೆ, ಒಂದು ಪ್ರೋಗ್ರಾಮ್ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಆಗಿ ಒಳ್ಳೆ ಯಾರೊಬ್ರು ಗೆಸ್ಟ್ ಬಂದಿರ್ತಾರೆ, ದೊಡ್ಡ ಉಪನ್ಯಾಸ ಮಾಡ್ತಾರೆ, ಸ್ಪೀಚ್ ಮಾಡ್ತಾರೆ, ಅಲ್ಲಿಗೆ ಕಾರ್ಯಕ್ರಮ ಮುಗಿಯಿತು. ಆಗಸ್ಟ್ 15 ಅಂತ ಹೇಳಿದ್ರೆ ಇನ್ನೊಂದು ಯಾವುದೋ ಒಂದು ದೊಡ್ಡ ರಾಷ್ಟ್ರ ಮಟ್ಟದ ಒಂದು ಅಚೀವ್ಮೆಂಟ್ ಮಾಡಿದ್ರು ಬರ್ತಾರೆ, ಅವ್ರಿಗೊಂದು ಸನ್ಮಾನ, ಅದೊಂದು ಆಯ್ತು, ಅವ್ರಿಗೊಂದು ಕಾರ್ಯಕ್ರಮ ಆಯ್ತು, ಸ್ವೀಟ್ ದಿಂದ ಆಯ್ತು, ಹೋಗಿ ಆಯ್ತು. ಇದಿಷ್ಟೇ ನಮಗೆ ಗೊತ್ತಿರುವಂತದ್ದು ವಿಚಾರಗಳು, ಇತ್ತೀಚಿನ ದಿನಗಳಲ್ಲಿ ಗೊತ್ತಿರುವಂತ ವಿಚಾರಗಳು ಇಷ್ಟೇ. ಆದ್ರೆ ಹೈಸ್ಕೂಲ್ನಲ್ಲೋ ಪ್ರೈಮರಿಯಲ್ಲೋ ಈ ಕಥೆಗಳನ್ನ ಹೇಳ್ಕೊಂಡು ಕೂತ್ಕೊಂಡ್ರೆ ಮಕ್ಕಳಿಗೇನು ಉಪಯೋಗ ಬರಲ್ಲ. ಯಾಕೆಂತ ಹೇಳಿದ್ರೆ ನಾವು ಯಾಕೆ ಈ ಕಾಲೇಜಲ್ಲಿ ಹಾಕೊಂಡಿದ್ದೀವಿ, ಯಾಕೆ ಈ ಕಾಲೇಜಲ್ಲಿ ಈ ಉಪನ್ಯಾಸಗಳನ್ನ ನಾವು ಇಟ್ಕೊಂಡಿದ್ದೀವಿ ಅನ್ನೋದಕ್ಕೆ ಇವತ್ತು ನಮ್ಮ ಉದ್ದೇಶವು ಒಂದು ರೀತಿಯಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಾವೇನು ಕಾರ್ಯಕ್ರಮ ಮಾಡ್ತೇವೆ ಅದರಲ್ಲಿ ಬಹಳ. ಶ್ರೀರಂಗಾಲ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕ ಹಂಡ್ರಂಗಿ ನಾಗರಾಜ್ ಏಕೀಕರಣ ಮತ್ತು ಸಾಹಿತ್ಯ ಎಂಬ ವಿಷಯದ ಕುರಿತು ಉಪನ್ಯಾಸವನ್ನ ನೀಡಿದ್ರು. ಈಗಾಗಲೇ ಹೇಳಿದ್ರು, ಏಕೀಕರಣ ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರವನ್ನ ಹೇಳಿದ್ರು, ಹಿನ್ನೆಲೆ ಹೇಳಿದ್ರು. ಆದ್ರೆ ಏಕೀಕರಣ ಅಂದ ತಕ್ಷಣ ನೋಡಿ, ನಮ್ಮ ಕೈಯಲ್ಲಿ ಚಪ್ಪಾಳೆ ಬರಬೇಕು ಅಂತಂದ್ರೆ 10 ಬೆರಳು ಸೇರ್ಬೇಕು. 10 ಬೆರಳುಗಳು ಸೇರಿ ಹೊಡೆದ್ರೆ ಮಾತ್ರ ಚಪ್ಪಾಳೆ ಜೋರ ಬರ್ತದೆ. ಇಲ್ಲಿ ಪ್ರತಿಯೊಂದು ಬೆರಳಿಗೂ ಅದರದೇ ಆದಂತ ಮಹತ್ವ ಇದೆ. ಹೆಬ್ಬೆರಳಿದೆ, ತೋರ್ಬೆರಳಿದೆ, ಗಿರಿಬೆರಳಿದೆ, ಎಲ್ಲರಿಗೂ ಅದರದೇ ಆದಂತ ಮಹತ್ವ ಇದೆ. ಕಾಲೇಜು ಪ್ರಾಂಶುಪಾಲ HB ಲಿಂಗಮೂರ್ತಿ, ಸಾಹಿತಿ ಭಾರದ್ವಾಜ್ ಆನಂದ ತೀರ್ಥ, ಕನ್ನಡ ಸಿರಿ ಸ್ನೇಹ ಬಳಗದ ಪ್ರಮುಖ KK ನಾಗರಾಜ ಶೆಟ್ಟಿ ಸೇರಿದಂತೆ ಕಾಲೇಜು ಉಪನ್ಯಾಸಕ ವೃಂದ ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ತಿಳ್ಕೊಂಡಿದ್ದಾರೆ, 23ನೇ ಅವಕಾಶ ಕೊಟ್ಟಂತ ಅವರ ಆಚರಣೆ ಮಾಡ್ತಕ್ಕಂಥ ಸಭೆಗೆ
ರಾಷ್ಟ್ರದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಪತ್ರಿಕಾ ರಂಗದ ಕೊಡುಗೆ ಅಪಾರವಾಗಿದೆ ಎಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅಭಿಪ್ರಾಯಪಟ್ಟಿದ್ದಾರೆ. ಕೊಡಗು ಪತ್ರಕರ್ತರ ಸಂಘದ ಸೋಮವಾರಪೇಟೆ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಪತ್ರಿಕಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವ ಕಷ್ಟದಲ್ಲಿರುವ ಪತ್ರಕರ್ತರನ್ನ ಕಾಪಾಡಿಕೊಳ್ಳಬೇಕಾದ ಕರ್ತವ್ಯ ಶಾಸಕಾಂಗದಲ್ಲಿ ಕೆಲಸ ಮಾಡುತ್ತಿರುವ ನಮ್ಮಂತವರ ಕರ್ತವ್ಯ ಎಂದರು. ಮಾಜಿ ಸಚಿವ ಎಂಪಿ ಅಪ್ಪಚ್ಚು ರಂಜನ್ ಮಾತನಾಡಿ, ಪತ್ರಕರ್ತರು ಪ್ರತಿದಿನ ಒತ್ತಡದಲ್ಲೇ ಕೆಲಸ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಎಂದರು. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಉಪಾಧ್ಯಕ್ಷ ಮಂಡಿಬೆಲೆ ರಾಜಣ್ಣ, ಕೊಡಗು ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಎಸ್.ಎ. ಮುರಳೀಧರ್, ಸೋಮವಾರಪೇಟೆ ತಾಲೂಕು ನೂತನ ಅಧ್ಯಕ್ಷ ಎಚ್.ಆರ್. ಹರೀಶ್, ಕಾರ್ಯದರ್ಶಿ ಡಿ.ಪಿ. ಲೋಕೇಶ್, ಖಜಾಂಚಿ ದುಷ್ಯಂತ್ ಕುಮಾರ್, ಉಪಾಧ್ಯಕ್ಷ ಕವನ್ ಕಾರ್ಯಪ್ಪ, ಸಹ ಕಾರ್ಯದರ್ಶಿ ಹೋಮೇಶ್ ಮಣಗಲಿ, ನಿರ್ದೇಶಕರಾದ ಎಸ್.ಆರ್. ವಸಂತ್, ಜಯಪ್ಪ ಹಾನಗಲ್, ಸುಕುಮಾರ್, ಟೋನಿ ಥಾಮಸ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ಚೆಟ್ಟಳ್ಳಿ ಸಮೀಪದ ಅಬ್ಯಾಲ ಫಾಲ್ಸ್ನಲ್ಲಿ ಮಡಿಕೇರಿಯಿಂದ ಸಿದ್ದಾಪುರ ಮಾರ್ಗವಾಗಿ ಸುಮಾರು 12 ಕಿಲೋಮೀಟರ್ ಕ್ರಮಿಸಿದರೆ ಸಾಕು, ಈ ಜಲಪಾತದ ಸೌಂದರ್ಯ ನಿಮ್ಮದಾಗುತ್ತೆ. ಸುಮಾರು 150 ಅಡಿ ಎತ್ತರದಿಂದ ಹಸಿರು ಸಿರಿಯ ನಡುವೆ ಕಲ್ಲು ಬಂಡೆಗಳಿಗೆ ಅಪ್ಪಳಿಸಿ ಹಾಲ್ನೊರೆಯಿಂದ ಸೂಸುತ್ತಾ ವೈಯಾರದಿಂದ ಬೆಳಕುತ್ತಾ ಧುಮ್ಮಿಕ್ಕುತ್ತಾ ಈ ಜಲಧಾರೆಯನ್ನು ನೋಡುವುದೇ ಕಣ್ಣಿಗೆ ಹಬ್ಬವಾಗಿದೆ. ಇತರ ಜಲಪಾತಗಳಿಂದ ನೋಡಲು ಹೋದಂತೆ ಯಾವುದೇ ಕಷ್ಟಪಡಬೇಕಾಗಿಲ್ಲ, ಯಾವುದೇ ಟಿಕೆಟ್ ನೀಡಿ ಹೋಗಬೇಕಾಗಿಲ್ಲ. ರಸ್ತೆಯ ಪಕ್ಕದಲ್ಲೇ ಜಲಪಾತವಿದ್ದು ಪ್ರವಾಸಿಗರು ಹೋಗ್ತಾ ಬರ್ತಾ ಸೆಲ್ಫಿಯಿಂದ ಕ್ಲಿಕ್ಕಿಸಿಕೊಳ್ತಾ ಜಲಪಾತದ ಸೌಂದರ್ಯವನ್ನು ಎಂಜಾಯ್ ಮಾಡಬಹುದು. ಇನ್ನು ಈ ಅಬ್ಯಾಲ ಜಲಪಾತ ಪ್ರವಾಸಿಗರಿಗೆ ಇದರ ಪರಿಚಯ ತೀರಾ ಕಡಿಮೆ. ಆದರೆ ಸಿದ್ದಾಪುರ ಚಟ್ಟಳ್ಳಿ ಮಾರ್ಗವಾಗಿ ಮಡಿಕೇರಿಗೆ ತೆರಳುವ ಪ್ರವಾಸಿಗರಿಗೆ ಮಾತ್ರ ಈ ಜಲಕನ್ಯೆಯ ದರ್ಶನವಾಗುತ್ತೆ. ಮಳೆಗಾಲದಲ್ಲಿ ಮಾತ್ರ ತನ್ನ ಸೊಬಗನ್ನು ಹೆಚ್ಚಿಸಿಕೊಳ್ಳೋ ಈ ಜಲಪಾತ ಬೇಸಿಗೆಯ ಸಮಯದಲ್ಲಿ ತನ್ನ ವೈಭವವನ್ನು ಕಳೆದುಕೊಳ್ಳುತ್ತೆ. ಆದರೆ ಇದೀಗ ಜಿಲ್ಲೆಯಲ್ಲಿ ಕಳೆದ ಹಲವು ದಿನಗಳಿಂದ ಭಾರೀ ಮಳೆಯಾಗ್ತಾ ಇದ್ದು ಜಲಪಾತಕ್ಕೆ ಮತ್ತೆ ಜೀವಕಳೆ ಬಂದಿದ್ದು ಪ್ರವಾಸಿಗರನ್ನ ತನ್ನತ್ತ ಕೈಬೀಸಿ ಕರೀತಾ ಇದೆ. ಪ್ರವಾಸಿಗರು ಮಾತ್ರವಲ್ಲ, ಈ ಭಾಗದಲ್ಲಿ ತೆರಳುವ ಸ್ಥಳೀಯರು ಕೂಡ ಅಬ್ಯಾಲ ಜಲಪಾತದ ವೈಭವವನ್ನು ಕಂಡು ಪುಳಕಿತರಾಗ್ತಾರೆ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ವಲ್ಸ್ ಕಣ ಕಣದಲು ಆನಂದ.
ಅದರ ಸೌಂದರ್ಯ. Mulia Jewels, creating happiness. One more opportunity for the student beyond academics to emerge as a leader. SBRR Mahajana First Grade Autonomous College, accredited A grade by NAC, having 4 decades of experience in higher education. Admissions open for the year 2024 and 25 for BCom, BA, BCA, BSc, BBA, BSc with Criminology and Forensic Science, Psychology and Biochemistry. In addition, BBA Hotel and Hospitality along with Aviation and International Tourism. NSS, NCC, Sports, Cultural and other co-curricular activities are encouraged. 30 plus value-added and skill enhancement courses. Meritorious students are provided free shift scholarships. Students with 95% and above in second PUC are exempted from program fee. Concession for all achievers in sports. Hostel facility for boys and girls. Contact Mahajana College, Mysuru. ಮೈಸೂರಿನ ಕೊಡಗು ಗೌಡ ಸಮಾಜದ ವತಿಯಿಂದ ಸಮಾಜದ ಸಭಾಂಗಣದಲ್ಲಿ ಭಾನುವಾರ ಆಯೋಜಿಸಲಾಗಿದ್ದ ಕೈಲ್ ಮುಹೂರ್ತ ಸಮಾರಂಭದಲ್ಲಿ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದ್ದೆ, ಗೌಡ ಜನಾಂಗಕ್ಕೆ ವಿಶಿಷ್ಟವಾದ ಭಾಷೆ ಇರುವುದೇ ಹೆಮ್ಮೆಯಾಗಿದೆ. ಅಂತಹ ಭಾಷೆಯನ್ನು ಉಳಿಸಿ ಬೆಳೆಸಲು ವೈಜ್ಞಾನಿಕ ಕ್ರಮಗಳನ್ನು ಅಳವಡಿಸುವ ಅವಶ್ಯಕತೆ ಇದೆ ಎಂದರು. ಸುಮ್ಮನೆ ಈ ರೀತಿಯ ಸಂಗತಿಗ ನಮ್ಮ ಕಣ್ಣ ಮುಂದೆ ಬಾಕಲ್ಲ, ಸುಮ್ಮನೆ ಯೋಚನೆ ಮಾಡಿ. ಈಗ ಮೈಸೂರಿಗಾಗಲಿ ಬೆಂಗಳೂರಿಗಾಗಲಿ ನಿಲ್ಸಿರೋ ಅಪ್ಪ ಮಂಗ ಅಲ್ಲಿ ಪುಳ್ಳಿ ನೋಟು, ಅಪ್ಪಂಗೆ ಅರೆಭಾಷೆ ಮನೇಲಿ ಇಟ್ಟು ಹೊರಗೆ ಹೋದ್ರೆ ಕನ್ನಡ ಮಾತಾಡಿದೆ. ಮಂಗನ ಕಾಲಕ್ಕೆ ಅವನೊಬ್ಬರೊಟ್ಟಿಗೆ ಅರೆಭಾಷೆ ಮಾತಾಡ್ತುಂಟು, ಹೊರಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾತಾಡೋಕ್ಕಾದ ಅನಿವಾರ್ಯತೆ ಉಂಟು. ಈಗ ಪುಳ್ಳಿಗೆ ತಾತನೊಟ್ಟಿಗೆ ಮಾತಾಡೋಕ್ಕಾದ ಅರೆಭಾಷೆ ಅನಿವಾರ್ಯತೆ ಇಲ್ಲ. ತಾತ ಬೇಕಾದ್ರೆ ಇವರೊಟ್ಟಿಗೆ ಮಾತಾಡಿಕೆ ಕನ್ನಡ ಕಲ್ತಾನು, ಕನ್ನಡ ಗೊತ್ತಿಲ್ಲ, ಅಥವಾ ಇಂಗ್ಲಿಷ್ ಗೊತ್ತಿಲ್ಲ, ಇಂಗ್ಲಿಷ್ ಕಲ್ತಾನು ಪುಳ್ಳಿ ಜೊತೆ. ಪುಳ್ಳಿಗೆ ಹೊರಗೆ ಇಂಗ್ಲಿಷ್ ಉಂಟು, ಅವನಿಗೆ ಕನ್ನಡನೂ ಬೇಕಾಗಿಲ್ಲ. ಈ ಒಂದು ಕಾಲದಲ್ಲಿ ನಿಮಗೆ ನಮ್ಮ ಅರೆಭಾಷೆ. ಮಡಿಕೇರಿ ಕೊಡಗು ಗೌಡ ಸಮಾಜದ ಅಧ್ಯಕ್ಷ ಪೇರಿಯನ ದಯಾನಂದ ಮಾತನಾಡಿ, ಕೊಡಗಿನ ಸಾಂಪ್ರದಾಯಿಕ ಹಬ್ಬ ಕೈಲ್ ಮುಹೂರ್ತವನ್ನು ಕೊಡಗಿನ ಹೊರಗಡೆ ನೆಲೆಸಿರುವ ಗೌಡ ಸಮುದಾಯದವರು ಆಚರಿಸಿಕೊಂಡು ಬರ್ತಾ ಇರುವುದರಿಂದ ಸಮುದಾಯದ ಜನರಲ್ಲಿ ಬಾಂಧವ್ಯ ಬೆಳೆಸಲು ಸಾಧ್ಯವಾಗುತ್ತೆ ಎಂದರು. ಮೈಸೂರು ಕೊಡಗು ಗೌಡ ಸಮಾಜದ ಅಧ್ಯಕ್ಷ ಕುಂಬಾರನ ಬಸಪ್ಪ, ಸಮಾಜದ ಉಪಾಧ್ಯಕ್ಷ ಕುದುಪಜೆ ಚಂದ್ರಶೇಖರ್, ಖಜಾಂಚಿ ನಡುವಟ್ಟಿರ ಲಕ್ಷ್ಮಣ, ನಿರ್ದೇಶಕರಾದ ಹೊಸೂರ್ ರಾಘವ, ಪಾಣತ್ತಲೆ ವಸಂತ, ಕೊಂಬಾರನ ಸುಬ್ಬಯ್ಯ, ಕುಂಟುಪಣಿ ರಮೇಶ್, ತೋಟಂಬೈಲು ಇಂದಿರಾ, ಚಪ್ಪೇರ ಯಮುನಾ, ಕುಂಟುಪಣಿ ಶೀಲಾ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ. ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ 10ನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಶಿವನಾರಾಯಣ ಭಟ್ ಅವರ ನೇತೃತ್ವದಲ್ಲಿ ಶನಿವಾರ ನಡೆಯಿತು. ಕಾರ್ಯಕ್ರಮದಲ್ಲಿ ಆಯೋಜಿಸಿದ್ದ ಮಹಿಳಾ ತಂಡದ ಕುಣಿತ ಭಜನೆಯನ್ನು ಸಂಸ್ಥೆಯ ಸ್ಥಾಪಕಾಧ್ಯಕ್ಷ ಗೋಕುಲ್ನಾಥ್ ಪಿವಿ ಅವರು ಉದ್ಘಾಟಿಸಿದರು. ಸಂಜೆ 5:30ಕ್ಕೆ ಶೋಭಾಯಾತ್ರೆ ಆರಂಭಗೊಂಡಿತು. ಶೋಭಾಯಾತ್ರೆಯಲ್ಲಿ ನಾಸಿಕ್ ಬ್ಯಾಂಡ್, ತತ್ವಮಸಿ ಪುತ್ತೂರು, ಶರಣಂ ಶೃಂಗಾರಿ ಮೇಳ ತಂಡದ ಮನೀಶ್ ಮತ್ತು ತಂಡದವರಿಂದ ಆಕರ್ಷಕ ಚೆಂಡೆ, ಶ್ರೀಕೃಷ್ಣ ಭಜನಾ ತಂಡ ಕರಾಯ ಮತ್ತು ಶ್ರೀ ವಿಷ್ಣು ಚಿಣ್ಣರ ಭಜನಾ ತಂಡ ಇರ್ದೆ, ಬೇಲಾಡಿ ಪುತ್ತೂರು ಮುಂತಾದ ತಂಡಗಳು ಶೋಭಾಯಾತ್ರೆಯ ಮೆರುಗನ್ನು ಮತ್ತಷ್ಟು ಹೆಚ್ಚು ಮಾಡಿತು. ಪ್ರಾಂಶುಪಾಲರಾದ ಹೇಮಲತಾ ಗೋಕುಲ್ನಾಥ್, ಮೇಘಾ ಗೋಕುಲ್, ಅಕ್ಷಯ್ ಕುಮಾರ್, ಆಯುಷ್ಯ ಅಕ್ಷಯ್, ವಿಜೇತ ನವೀನ್ ಕುಮಾರ್, ಲಲನಾ ಗೋಪಿನಾಥ್, ನಾರಾಯಣ ರೈ ಕುಕ್ಕುವಳ್ಳಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.
ಚೆಯ್ಯಂಡಾಣೆಯ ಶ್ರೀ ಗಣೇಶ ಸೇವಾ ಸಮಿತಿ ವತಿಯಿಂದ ಶ್ರೀ ಲಕ್ಷ್ಮೀ ಮಹಿಳಾ ಸಮಾಜದಲ್ಲಿ ವರ್ಷಂಪ್ರತಿ ಆಚರಿಸಿಕೊಂಡು ಬರುವ ಶ್ರೀ ಗೌರಿ ಗಣೇಶೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಉತ್ಸವದ ಅಂಗವಾಗಿ ಗಣಪತಿ ಹೋಮ ನಂತರ ಗೌರಿ ಗಣಪತಿ ಮೂರ್ತಿಗಳ ಪ್ರತಿಷ್ಠಾಪನೆ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ನಡೆಯಿತು. ಬಳಿಕ ನೆರೆದಿದ್ದ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮತ್ತು ಅನ್ನದಾನ ಕಾರ್ಯಕ್ರಮ ನಡೆಯಿತು. ಅರ್ಚಕರಾದ ಭವಿಷ್ಯ ಅವರ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರಿದವು. ಮಧ್ಯಾಹ್ನದ ಬಳಿಕ ಮಹಾಗಣಪತಿ ಮೂರ್ತಿಯನ್ನು ಅಲಂಕೃತ ಮಂಟಪದಲ್ಲಿ ಕುಳ್ಳಿರಿಸಿ ಚೆಯ್ಯಂಡಾಣೆ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಸಾಗಿದ ಬಳಿಕ ಕರಡ ಹೊಳೆಯಲ್ಲಿ ವಿಸರ್ಜನೆ ಮಾಡಲಾಯಿತು. ಈ ಸಂದರ್ಭ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರು, ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ. ಕೊಡಗಿನಲ್ಲಿ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಆರಂಭ. ಮೈಸೂರಿನ ಸುಪ್ರಸಿದ್ಧ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ಸೇವೆ ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಆರಂಭಗೊಂಡಿದೆ. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಡಾಕ್ಟರ್ ಶರತ್ ಕುಮಾರ್, ಜೀರ್ಣಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ಅಭಿಜಿತ್, ಮೂತ್ರಜನಕಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ರವಿಕುಮಾರ್, ಹೃದಯ ತಜ್ಞರು. ಇವರು ಪ್ರತಿ ಶುಕ್ರವಾರ ಬೆಳಗ್ಗೆ 9:30 ರಿಂದ 11 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಯೋಗ್ ಯೋಗಣ್ಣ, ಶ್ವಾಸಕೋಶ ತಜ್ಞರು. ಇವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12 ರಿಂದ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರುಗಳನ್ನು ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಭೇಟಿ ಮಾಡಲು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಮೊಬೈಲ್ 9036032123 9036033123. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲ್. Shining senses in your life. Desirable designs gives you treasured memory. Sharda Jewelers.
ನಾಪಕ್ಲುವಿನ ಮೇರಿ ಮಾತೆಯ ದೇವಾಲಯದಲ್ಲಿ ಮೇರಿ ಮಾತೆಯ ಜನ್ಮದಿನವನ್ನು ಭಕ್ತಿ ಭಾವ ಸಡಗರ ಸಂಭ್ರಮದಿಂದ ಭಾನುವಾರ ಆಚರಣೆ ಮಾಡಲಾಯಿತು. ಹಬ್ಬದ ಸಲುವಾಗಿ ದೇವಾಲಯದ ಆವರಣದಲ್ಲಿ ಮೇರಿ ಮಾತೆಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ನವದಿನದ ನೋವೇನ ಪ್ರಾರ್ಥನೆ ನೆರವೇರಿಸಿ ಹಾಡಿನೊಂದಿಗೆ ಸಮುದಾಯ ಬಾಂಧವರು ಪುಷ್ಪಾರ್ಚನೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿ ಸಂಭ್ರಮಿಸಿದರು. ಈ ಸಂದರ್ಭ ಧರ್ಮಗುರುಗಳಾದ ಜ್ಞಾನಪ್ರಕಾಶ್ ಅವರು ಮಾತನಾಡಿ, ನಮ್ಮ ಬದುಕನ್ನು ಪರಿಪೂರ್ಣತೆಯಲ್ಲಿ ರೂಪಿಸಬೇಕು. ಕ್ರಿಸ್ತನ ಹಿಂಬಾಲಕರಾದ ನಮಗೆ ಒಂದೇ ಗುರಿ ಇರಬೇಕು. ಪ್ರಾರ್ಥನೆ, ದಾನ, ಧರ್ಮ, ಬೇರೆಯವರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಸಂತರ ಪುಸ್ತಕಗಳನ್ನು ಓದಿ ಅವರ ಪ್ರೇರಣೆಯನ್ನು ಪಡ್ಕೊಂಡು ಬದುಕಬೇಕೆಂದು ಹೇಳಿದರು. ಹಬ್ಬದ ಶುಭ ಸಂದೇಶವನ್ನು ಸಾರಿ ಶುಭ ಹಾರೈಸಿದ್ರು. ನಾವು ನಮ್ಮ ಬದುಕನ್ನ ಒಂದು ಪರಿಪೂರ್ಣತೆಯ ಬದುಕಾಗಿ ರೂಪಿಸಿಕೊಳ್ಬೇಕು. ಅನೇಕರಲ್ಲಿ ನೋಡ್ತೇವೆ, ಒಂದು ಸೋಮಾರಿತನ, ಅಯ್ಯೋ ದೇವ್ರು ಏನೋ ನಮ್ಮ ಅಪ್ಪ ನಮ್ಮ ಅಮ್ಮನನ್ನ ಉಡ್ಸ್ಕೊಂಡಿದ್ದಾನೆ, ಒಂದೆರಡು ಹೊತ್ತು ಊಟ ಸಿಕ್ಕರೆ ಸಾಕು, ಹೇಗೋ ಬದುಕೋಣ ಅನ್ನುವಂತಹ ಜನರು ಇವತ್ತಿನ ಭೂಮಿ ಮೇಲೆ ಅನೇಕರು ಇದ್ದಾರೆ. ಆದ್ರೆ ಕ್ರಿಸ್ತನ ಹಿಂಬಾಲಕರಾಗಿರುವಂತಹ ನಾವು, ನಮಗೆ ಒಂದು ಗುರಿ ಇರಬೇಕು. ಏನೊಂದು ಗುರಿ? ನಾನು ಕ್ರಿಸ್ತನ ಹಿಂಬಾಲಕನಾಗಿರ್ಬೇಕಾದ್ರೆ ನನ್ನ ಬದುಕು ಒಂದು ಪರಿಪೂರ್ಣತೆಯ ಬದುಕಾಗಿರ್ಬೇಕು. ಹೇಗೋ ನಡೀಲಿ ಜೀವನ ಅನ್ನೋದಲ್ಲ, ಹೀಗೇ ನಡಿಬೇಕು ಜೀವನ ಅನ್ನುವಂತಹ ಪರಿಪೂರ್ಣತೆಯ ಬದುಕು. ಒಂದು ಕುಟುಂಬ ಪ್ರಾರ್ಥನೆ, ಒಂದು ದಾನ, ಧರ್ಮ, ಬೇರೆಯವರ ಕಷ್ಟಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ರೀತಿ, ತಾಯಿ ಮರಿಯಮ್ಮನವರಲ್ಲಿದ್ದಂತಹ ಗುಣಗಳು, ಯೇಸುವಿನಲ್ಲಿದ್ದಂತಹ ಗುಣಗಳು, ಒಂದು ಸಂತರ ಪುಸ್ತಕಗಳನ್ನ ಓದಿ ಅವುಗಳಿಂದ ಪ್ರೇರಣೆಯನ್ನ ಪಡೆದು ಆ ರೀತಿ ಬದುಕೋದು. ಸಾಯೋಕ್ಕಿಂತ ಮುಂಚೆ ನನಗೆ ನಿಮ್ಮೆಲ್ಲರಿಗೂ ಪರವಾಗಿಲ್ಲ, ಒಂದು ಒಳ್ಳೆಯ ಜೀವನವನ್ನು ನಡೆಸಿದ್ದೇನೆ. ಈ ಸಂದರ್ಭ ಕ್ರೈಸ್ತ ಭಕ್ತಾದಿಗಳು, ಪಾಲನಾ ಸಮಿತಿ ಅಧ್ಯಕ್ಷರು, ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಈದ್ ಮಿಲಾದ್ ಹಬ್ಬಾಚರಣೆಯ ಅಂಗವಾಗಿ ನಾಪಕ್ಲು ಬಳಿಯ ಕಲ್ಲುಮಟ್ಟೆ ಗ್ರಾಮಸ್ಥರು ರಸ್ತೆಯ ಎರಡೂ ಬದಿಗಳಲ್ಲಿ ಆವರಿಸಿದ್ದ ಕಾಡುಗಳನ್ನು ಕಡಿದು ಸ್ವಚ್ಛಗೊಳಿಸಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿದರು. ಸೆಪ್ಟೆಂಬರ್ 16ರಂದು ನಾಡಿನೆಲ್ಲೆಡೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದ್ದು, ಇದರ ಅಂಗವಾಗಿ ಕಲ್ಲುಮಟ್ಟೆ ಗ್ರಾಮದ ರಸ್ತೆಯ ಮೂಲಕ ವಿದ್ಯಾರ್ಥಿಗಳ ಜಾಥಾ ನಡೆಯಲಿದೆ. ಇದಕ್ಕೆ ರಸ್ತೆಯ ಎರಡೂ ಬದಿಗಳಲ್ಲಿ ಕಾಡುಗಳು ರಸ್ತೆಗೆ ಆವೃತವಾಗಿ ಸಂಚಾರಕ್ಕೆ ಸಮಸ್ಯೆ ಉಂಟಾಗುವುದನ್ನು ಗಮನಿಸಿದ ಗ್ರಾಮಸ್ಥರು ತಮ್ಮ ಒಂದು ದಿನದ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ರಸ್ತೆಯ ಬದಿಗಳಲ್ಲಿ ಆವೃತವಾಗಿದ್ದ ಕಾಡುಗಳನ್ನು ಯಂತ್ರೋಪಕರಣಗಳನ್ನು ಬಳಸಿ ಸ್ವಚ್ಛಗೊಳಿಸಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಿದರು. ಸ್ವಚ್ಛತಾ ಕಾರ್ಯದಲ್ಲಿ ಕಲ್ಲುಮಟ್ಟೆ ಗ್ರಾಮಸ್ಥರಾದ ಪೀರು ಸಾಹೇಬ್, ರಜಾಕ್, ಅಶ್ರಫ್, ಹನೀಫ್, ಪುಲಿಯಂಡ, ಜಕರಿಯಾ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು.